ನ್ಯಾಷನಲ್ ಹೆರಾಲ್ಡ್ ಮತ್ತು ಯಂಗ್ ಇಂಡಿಯಾ ಸಂಸ್ಥೆಗೆ ದೇಣಿಗೆ ನೀಡಿದ ವಿವರಗಳನ್ನು ಕೋರಿ ಜಾರಿ ನಿರ್ದೇಶನಾಲಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಡಿಕೆ ಸುರೇಶ್ಗೆ ಸಮನ್ಸ್ ಜಾರಿ ಮಾಡಿದೆ. ಡಿಸೆಂಬರ್ 19ರೊಳಗೆ ಖುದ್ದಾಗಿ ಬಂದು ಅಥವಾ ಮಾಹಿತಿಯನ್ನ ನೀಡಬೇಕು ಎಂದು ಸೂಚಿಸಲಾಗಿದೆ. ಆರ್ಥಿಕ ಅಪರಾಧ ವಿಭಾಗ ದೆಹಲಿ ಪೊಲೀಸರ ಮೂಲಕ ನೀಡಿರುವ ನೋಟಿಸ್ ಪ್ರಕಾರ ಸಹೋದರರ ವೈಯಕ್ತಿಕ ಹಿನ್ನೆಲೆ, ನ್ಯಾಷನಲ್ ಹೆರಾಲ್ಡ್ಗೆ ನೀಡಿದ್ದ ದೇಣಿಗೆಯನ್ನ ಯಾವ ರೂಪದಲ್ಲಿ ಕೊಡಲಾಗಿದೆ, ದೇಣಿಗೆ ನೀಡಿದ್ದು ಯಾವುದಕ್ಕೆ ಬಳಕೆಯಾಗಿದೆ ಎನ್ನುವ ಮಾಹಿತಿ ಸಹೋದರರಿಗೆ ಇದೆಯೇ ಎನ್ನುವ ಮಾಹಿತಿಯನ್ನ ನೀಡುವಂತೆ ಸೂಚಿಸಲಾಗಿದೆ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಡಿಕೆ ಶಿವಕುಮಾರ್ ಅವರು ವೈಯಕ್ತಿಕವಾಗಿ 25 ಲಕ್ಷ ಮತ್ತು ಟ್ರಸ್ಟ್ ಮೂಲಕ 2 ಕೋಟಿ ರೂಪಾಯಿಯನ್ನ ದೇಣಿಗೆ ರೂಪದಲ್ಲಿ ನೀಡಿದ್ದರು. ಇನ್ನು ಅವರ ಸಹೋದರ ಡಿಕೆ ಸುರೇಶ್ ಯಂಗ್ ಇಂಡಿಯಾ ಸಂಸ್ಥೆಗೆ 25 ಲಕ್ಷ ರೂಪಾಯಿ ನೀಡಿದ್ರು. ಹಿಂದಿನ ಇಡಿ ನೋಟಿಸ್ನಲ್ಲೂ ಇದು ಪ್ರಸ್ತಾಪವಾಗಿತ್ತು ಮತ್ತು ಡಿಕೆ ಸಹೋದರರು ಇದಕ್ಕೆ ಕಾನೂನಾತ್ಮಕವಾಗಿ ಸ್ಪಷ್ಟನೆ ನೀಡಿದ್ದಾರೆ. ಈಗ ಮತ್ತೆ ಎದುರಾಗಿರುವ ಸಮನ್ಸ್ ಬಗ್ಗೆ ಡಿಕೆ ಶಿವಕುಮಾರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಕಿರುಕುಳ ಕೊಡಬೇಕು ಎನ್ನುವ ಉದ್ದೇಶದಿಂದ ನೀಡಲಾಗಿರುವ ನೋಟಿಸ್ ಎಂದು ಪ್ರತಿಕ್ರಿಯಿಸಿದ್ದಾರೆ. ನಾವು ಮೊದಲಿನಿಂದಲೂ ತನಿಖೆಗೆ ಸಹಕರಿಸುತ್ತಲೇ ಬಂದಿದ್ದೇವೆ. ಇಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಇಷ್ಟೆಲ್ಲ ಆದರೂ ಇಡಿ ಚಾರ್ಜ್ ಶೀಟ್ ಹಾಕಿರೋದು ಏಕೆ ಎಂಬುದೇ ಗೊತ್ತಿಲ್ಲ. ಇದರಲ್ಲಿ ಪೊಲೀಸರು ಪ್ರಕರಣ ದಾಖಲಿಸುವ ಅಗತ್ಯ ಇರಲಿಲ್ಲ. ನಾವು ಕಾನೂನಾತ್ಮಕವಾಗಿ ನ್ಯಾಯಾಲಯದಲ್ಲಿ ಹೋರಾಟ ಮಾಡುತ್ತೇವೆ ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ. It is very shocking to me. I had given all the details to the ED. ED had summoned me and my brother also. We had given all the notice. There is nothing wrong. It is our institution. And we, being a congressman, we have supported the institution also, number one. Number two, from the whatever is there, we have supported. There is nothing hide and seek. All is on black and white. Nothing. But I don't know why, after the ED also has filed a charge sheet, there was no need of the police to register a case. So we will take up this case. We will fight in the court of law. It is only the harassment. What is there? It is our money. We can give to anyone whom we like when we pay taxes. There is nothing involved. Already the PMLA case is over. Already they have filed the charge sheet. Then what more they can do it? They are just to harass Sonia Gandhi, Rahul Gandhi and all the supporters. They are trying to create confusion. I don't know. It was a surprise to me. Yesterday I got a notice. I just studied it. Still, I will have to reply to it again. Mr. Suresh also. He had also donated some money to that at point of time, being a parliament member. So it has happened. ಈಗ ನಾವು ನೋಡಿ